ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಏನಾಯ್ತು? ಇದು ವಿಪಕ್ಷಗಳ ಪ್ರಶ್ನೆ. ಗೃಹಲಕ್ಷ್ಮಿ ಬೆನ್ನಲ್ಲೇ ಮತ್ತೊಂದು ಯೋಜನೆಯ 4,000 ಕೋಟಿ ಹಣ ಬಾಕಿ ಇದೆ. ಶಕ್ತಿ ಯೋಜನೆಯ 4,000 ಕೋಟಿ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. 4,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದನ್ನ ರಾಮಲಿಂಗಾರೆಡ್ಡಿ ಅವರೇ ಒಪ್ಕೊಂಡಿದ್ದಾರೆ. ಶಕ್ತಿ ಯೋಜನೆಯ ಹಣ ಬಾಕಿ ಉಳಿದಿದೆ ಅಂತ. ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಮತ್ತೊಂದು ಯೋಜನೆಗೂ ಕೂಡ ಗ್ರಹಣ ಹಿಡಿದಿದೆ. ಗ್ಯಾರಂಟಿಗಳ ಜಾರಿ ವೈಫಲ್ಯ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಒಂದ್ ಕಡೆ ಗೃಹಲಕ್ಷ್ಮಿ ಹಣ 4-5 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿಗೆ ಸಂದಾಯ ಆಗಿಲ್ಲ, ಅವರ ಅಕೌಂಟಿಗೆ ಹಣ ಬಂದಿಲ್ಲ. ಇನ್ನೊಂದು ಕಡೆ ಶಕ್ತಿ ಯೋಜನೆಯ ಹಣ ಅದನ್ನು ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ವಿಪಕ್ಷಗಳು ಗ್ಯಾರಂಟಿಗಳ ಜಾರಿ ವೈಫಲ್ಯ ಇದು ಅಂತ ಆರೋಪ ಮಾಡ್ತಾ ಇದೆ. ಸರ್ಕಾರದ ಮೇಲೆ ಮುಗಿಬಿದ್ದಿದೆ. ಎಷ್ಟು ಬಾಕಿ ಇದೆ? 2023-24ರಲ್ಲಿ 1,180 ಕೋಟಿ, 24-25ರಲ್ಲಿ 1,170 ಕೋಟಿ, 2025-26ರಲ್ಲಿ 1,655 ಕೋಟಿ. ಅಲ್ಲಿಗೆ ಒಟ್ಟು 4,000 ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಹೀಗಾದ್ರೆ ಯೋಜನೆ ಯಶಸ್ವಿ ಆಗೋದಕ್ಕೆ ಹೇಗೆ ಸಾಧ್ಯ? ವಿಪಕ್ಷಗಳು ಸರ್ಕಾರದ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಹಣ ಬಾಕಿ ಬಗ್ಗೆ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ. ಶಕ್ತಿ ಯೋಜನೆಯ 4,000 ಕೋಟಿ ಹಣವನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆಯಾ? ಸರ್ಕಾರ 4,000 ಕೋಟಿ ಬಾಕಿ ಉಳಿಸಿಕೊಂಡಿದೆ ಅಂತ ರಾಮಲಿಂಗಾರೆಡ್ಡಿ ಅವರೇ ಒಪ್ಕೊಂಡಿದ್ದಾರೆ. ಸಾರಿಗೆ ಇಲಾಖೆಗೆ ಬರಬೇಕಾಗಿದ್ದಂತ 4,000 ಕೋಟಿ ಹಣ ಸರ್ಕಾರ ಉಳಿಸಿಕೊಂಡಿದೆ. ಹಣ ಬಿಡುಗಡೆ ತಡ ಆಗಿದೆ, ಸಿಎಂ ಸ್ಪಂದಿಸಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟಿದ್ದಾರೆ. ಬಾಕಿ ಹಣವನ್ನ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂತ ಸಾರಿಗೆ ಸಚಿವರು ಹೇಳಿಕೆ ಕೊಟ್ಟಿರೋದು. ಒಂದ್ ಕಡೆ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ, ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ. ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಈ ಯೋಜನೆ ಜಾರಿಗೆ ತರುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ. ಸರ್ಕಾರದ ಮಹತ್ವಾಕಾಂಕ್ಷೆ ಶಕ್ತಿ ಯೋಜನೆಗೆ ಹಣಕಾಸಿನ ಸಮಸ್ಯೆ ಎದುರಾಗಿದೆಯಾ ಇಂಥ ಒಂದು ಆರೋಪನ ಇದೀಗ ಪ್ರತಿಪಕ್ಷಗಳು ಮಾಡ್ತಿರುವಂಥದ್ದು. ಸ್ವತಃ ಸಾರಿಗೆ ಸಚಿವ ಅಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸರ್ಕಾರದ ಮೊದಲ ಗ್ಯಾರಂಟಿ ಅನುಷ್ಠಾನ ಆಗಿದ್ದೆ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಗೆ ಹಣಕಾಸಿನ ಸಮಸ್ಯೆ ಎದುರಾಗಿದೆ, ಯಾಕಂದರೆ ಪ್ರತಿಪಕ್ಷಗಳು ಇಂಥ ಒಂದು ಆರೋಪ ಮಾಡ್ತಿದ್ದಾರೆ. ಸಾರಿಗೆ ಸಚಿವರಾಗಿ ಏನು ಉತ್ತರ ಕೊಡ್ತಾರೆ? ಈಗ ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಕೊಟ್ಟಂಥ ಕಾರ್ಯಕ್ರಮ. BJP ಪಕ್ಷಕ್ಕೆ ಮಹಿಳೆಯರ ಏಳ್ಗೆ ಆಗಲ್ಲ, ಮಹಿಳಾ ವಿರೋಧಿಗಳವರು BJP ಪಕ್ಷ. ಗೃಹಲಕ್ಷ್ಮಿನೂ ಅಷ್ಟೇ, ಮಹಿಳೆಯರಿಗೆ ದುಡ್ಡು ಸಿರುತ್ತಲ್ಲ ಅದು ಇವ್ರಿಗೆ ಆಗಲ್ಲ. ಇವರು ಮಹಿಳೆಯರ ವಿರೋಧಿ, ದೀನದಲಿತರ ವಿರೋಧಿ, ಮೈನಾರಿಟೀಸ್ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ ಜನ ಇವರು. ಆಮೇಲೆ ನಮ್ಮದು 4,000 ಕೋಟಿ ಬಾಕಿ ಇದೆ, ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ನಾನೇ ಅಸೆಂಬ್ಲಿಲಿ ಉತ್ತರ ಕೊಟ್ಟಿದ್ದೀನಿ. ಒಟ್ಟು 11,748 ಕೋಟಿ 2 ವರ್ಷದಲ್ಲಿ ಬಿಡುಗಡೆ ಆಗಿದೆ. ಆದರೆ BJP ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮುಖಾಂತರ. ನಮಗೆ ನೀವು ಅಧಿಕಾರ ಬಿಟ್ಟಾಗ 4,000 ಕೋಟಿ ಯಾಕಪ್ಪ ಸಾಲ ಬಿಟ್ಟೋದ್ರೆ? ಆಮೇಲೆ 38 ತಿಂಗಳು ನಮ್ಮ ನೌಕರರು ಸ್ಟ್ರೈಕ್ ಇದು ಬೇಡಿಕೆ ಇದೆಯಲ್ಲ, ಅದು ಅವ್ರ ಅವಧಿದೆ, ಯಾಕೆ ಕೊಟ್ಟೋಗಲಿಲ್ಲ ನೀವು? ಆಮೇಲೆ ನಿಮ್ಮ ಅವಧಿನಲ್ಲಿ ಒಂದು ಬಸ್ಸು ತೊಗೊಳ್ಳಿಲ್ವಲ್ಲ. ನಮ್ಮ ಅವಧಿನಲ್ಲಿ 5,800 ಬಸ್ ತೊಗೊಂಡ್ವಿ, 2,400 ಕೋಟಿ ಆಯಿತು. ನೀವು ಯಾಕೆ ತೊಗೊಳ್ಳಿಲ್ಲ ಒಂದು ಬಸ್ಸು? ನಿಮ್ಮ ಅವಧಿನಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ. ನಾವು 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ನಮಗೆ ಈ ವರ್ಷ 2,000 ಕೋಟಿಗೆ 2,000 ಬಸ್ಸಿಗೆ ನಮ್ಮ ಮುಖ್ಯಮಂತ್ರಿಗಳು ಹಣ ಕೊಟ್ಟಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಯಾಕೆ ತೊಗೊಳ್ಳಿಲ್ಲ ನೀವು ಇದೆಲ್ಲ ಅಲ್ವಾ? ಇದು BJP ಅವ್ರ ಬಂಡವಾಳ. ಆಮೇಲೆ ಈ BJP ಅವ್ರದ್ದು ಕತೆ ಹೇಗೆ ಅಂದರೆ, ನಮ್ಗೆ ಅಧಿಕಾರ ಬಿಟ್ಟುಕೊಟ್ಟಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ 800 ಕೋಟಿ ಬಿಲ್luಗಳು ಬಾಕಿ ಇತ್ತು. ಎಷ್ಟು? 800 ಕೋಟಿ ಬಿಲ್luಗಳು ಬಾಕಿ ಇಟ್ಟೋಗಿದ್ರು ಇವರು. ಆಮೇಲೆ 4 ಲಕ್ಷ ಕೋಟಿ ಬಡ್ಜೆಟ್ಟೇ ಇರಲಿಲ್ಲ, ಸುಮ್ಮನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಬಿಟ್ಟು ಹೋಗ್ಬಿಟ್ರು. ಎಲ್ಲ ಅವ್ರು ಮಾಡಿರ್ತಕ್ಕಂಥ ಸಾಲಗಳನ್ನು ಸಿದ್ದರಾಮಯ್ಯನವರು ತೀರಿಸ್ತಾ ಇದ್ದಾರೆ. ಸರ್, ಈಗ ನೀವು ಹಿರಿಯ ಸಚಿವರು ಸರ್, CM ಗಮನಕ್ಕೆ ಏನಾದ್ರು ತಂದಿದ್ದಾರೆ? ಯಾಕಂದರೆ ಭಾಳಷ್ಟು ಮಹಿಳೆಯರಿಗೆ ಅನುಕೂಲ ಆಗಿದೆ ಈ ಯೋಜನೆ, ಮತ್ತು ನಿಲ್ಲುವ ಆತಂಕನೂ ಇದೆ ಅನ್ನುವಂಥ ಚರ್ಚೆಗಳು ಆಗ್ತದೆ. CM ಗಮನಕ್ಕೆ ತಂದಿದ್ದಾರೆ, ಅವ್ರು ರೆಸ್ಪಾನ್ಸ್ ಹೆಂಗೆ ಮಾಡಿ? ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ಗೃಹಲಕ್ಷ್ಮಿದು ಶಕ್ತಿದು ಎಲ್ಲ CM ಗಮನದಲ್ಲಿದೆ. ನಾವು ಈ ಕಾರ್ಯಕ್ರಮ ಈ ನಮ್ಮ ಅವಧಿವರೆಗೂ ನಿಲ್ಲಿಸಲ್ಲ,
ಮುಂದಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ. ಬಿ ಜೆ ಪಿಯವರು ವಿಪಕ್ಷದಲ್ಲೇ ಇರ್ತಾರೆ. ಈಗ ಸಂಖ್ಯೆ ಇದೆಯಲ್ಲ ಅವ್ರದ್ದು, ಅದಕ್ಕಿಂತಲೂ ಕಡಿಮೆ ಆಗುತ್ತೆ. ನಾವು ಜನಪರ ಕಾರ್ಯಕ್ರಮಗಳು ಕೊಡ್ತೀವಿ. ಬಿ ಜೆ ಪಿ ಇದ್ದಾಗ ಯಾವ ಜನಪರ ಕಾರ್ಯಕ್ರಮ ಕೊಟ್ಟರು ಇವರು? ಯಾವ ಕಾರ್ಯಕ್ರಮ ಕೊಟ್ಟರು ಹೇಳ್ಬಿಡಿ ನೋಡೋಣ. ಬಿ ಜೆ ಪಿ ಪ್ರಶಸ್ತಿಗಳಲ್ಲಿ ನಮ್ಮನ್ನು ಬೀಟ್ ಮಾಡೋರು ಯಾರೂ ಇಲ್ಲ. ಸರ್ ಇನ್ನೊಂದು ಸರ್, ಸಾಕಷ್ಟು ಸಿಬ್ಬಂದಿಗಳು ಕೂಡ ನಿಮ್ಮ ಕಾರ್ಮಿಕರು ಕೂಡ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಅವ್ರ ಬೇಡಿಕೆಗಳು ಸಾಕಷ್ಟು ಇದ್ದಾವೆ. ಹಿಂದಿನ ಸರ್ಕಾರದಲ್ಲಿ ಈಡೇರಿಲ್ಲ, ನೀವು ಆದರೂ ಬಂದರೆ ಈಡೇರುತ್ತೆ ಅಂತ. ಬಟ್ ಆರ್ಥಿಕ ಸಮಸ್ಯೆ ಅದರಿಂದ ಅದು ಆಗಕ್ಕೆ ಸಾಧ್ಯ ಆಗ್ತಿಲ್ಲ. ಹೆಂಗೆ ಅವ್ರಿಗೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ, ನಮ್ಮ ಬಗ್ಗೆ ವಿಶ್ವಾಸ ಇದೆ. ಸ್ವಲ್ಪ ಏನೋ ಪರಿಹಾರ ಇದೆ ಮಾಡ್ಕೊಳ್ಳೋಣ. ಅಂದರೆ ಅವರು ಈಗ ಸ್ಯಾಲ್ರಿ ಸಲುವಾಗಿ ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿ ಬಸ್ ಓಡಿಸೋದೆಲ್ಲ ಬಂದ್ ಮಾಡಿಸಿದ್ರು ಸರ್. ಮಾತಾಡಿದ್ದೀನಿ, ಮೊನ್ನೆ ಎಲ್ಲ ಮಾತಾಡಿದ್ದೀನಿ. ಮೊನ್ನೆ ಮೀಟಿಂಗ್ ಇತ್ತಲ್ಲ 13ನೇ ತಾರೀಕು, ಏನೋ ಒಂದು ಪರಿಹಾರ ಕಂಡಿದ್ದೀನ. ಓಕೆ ಸರ್, ಸರ್ಕಾರ ಇದೇ ಈ ಬಜೆಟಲ್ಲಿ ಮೀಸಲಿಡ್ತಾ ಅನಿಸುತ್ತೆ ಸರ್? ಯಾವುದಕ್ಕೆ? ನಿಮ್ಮ ಬಾಕಿ ಇರೋ ಹಣ ಕೊಡ್ತಾರೆ ಬಿಡಿ. ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಬಸ್ಸು ತೊಗೊಳ್ಳಿಲ್ಲ. ನಾವು 5700 ಬಸ್ಸು 800, ಈಗ 2000 ತೊಗೊಳ್ತಾ ಇದ್ದೀವಿ. ಅವ್ರು ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡಲಿಲ್ಲ, ನಾವು 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಅವ್ರು ಮಾಡಿರೋ ಸಾಲಗಳು ನಾವು ತೀರಿಸ್ತಾ ಇದ್ದೀವಿ. ನಮಗೆ ಅಧಿಕಾರ ಬಿಟ್ಟುಕೊಟ್ಟ KSRTCನಲ್ಲಿ 4,000 ಕೋಟಿ ಸಾಲ, ಪ್ಲಸ್ ಆ ಎಂಪ್ಲಾಯೀಸ್ದು ಅವರು ಬಾಕಿ ಕೊಡ್ಬೇಕಂತಾರಲ್ಲ, ಅದೊಂದು 1,700 ಕೋಟಿ. ಇದೆಲ್ಲ ಇವರೇ ನಮಗೆ ತಲೆ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ಸರ್ಕಾರ 4,000 ಕೋಟಿ ರೂಪಾಯಿ ಕೊಡಬೇಕಾಗಿದ್ದು ನಿಜ. ಬರ್ತಕ್ಕಂಥ ಜನಗಳಲ್ಲಿ CM ಅವರು ಕೊಡ್ತಾರೆ. ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನೀಡಿರುವಂಥದ್ದು. ಕ್ಯಾಮರಾ ನಾಗರಾಜ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.